ನನಗೆ ನೀವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ. ಆರಾಧನಾ ಅವ್ರ ಜೊತೆ ಮಾತಾಡಬೇಕಿತ್ತು. ಹೇಳಿ, ನಾನೇ ಆರಾಧನಾ. ಮೇಡಮ್, ಒಂದು ನಾಮಕರಣ ಫಂಕ್ಷನ್ಗೆ ಡೆಕೋರೇಷನ್ ಮಾಡಿಕೊಡ್ಬೇಕಿತ್ತು. ಮಾಡ್ಕೊಡ್ತೀವಿ. ಯಾವತ್ತು ಫಂಕ್ಷನು? ನಾಡಿದ್ದೇ ಫಂಕ್ಷನು. ಡೆಕೋರೇಷನ್ನು, ಮಗು ನೇಮ್ ರಿವೀಲ್ ಆಗೋದು, ಆ ಸ್ಟೇಜ್ ಎಲ್ಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಮೇಡಮ್. ಯಾರು ಮಾಡ್ತಾರೆ ಅಂತ ತುಂಬಾನೇ ವಿಚಾರಿಸಿದ್ವಿ. ನನ್ನ ಫ್ರೆಂಡ್ ಒಬ್ಬ ನಿಮ್ಮ ಹೆಸರು ಹೇಳ್ದ. ನಿಮಗೆ ಯಾವ ಥರ ಬೇಕೋ ಆ ಥರನೇ ಮಾಡ್ಕೊಡ್ತೀವಿ. ಒಂದು ನಿಮಿಷ ಇರಿ, ಬಂದೆ. ಎಲ್ಲಿ ಕೂಡೋದು ಇವನು? ನನಗೇನು ಗೊತ್ತು, ಸ್ವಲ್ಪ ತಿರು. ಓಹ್ ಹೌದಲ್ವಾ ಅಜ್ಜಿ, ನಾನು ಮರ್ತೇ ಬಿಟ್ಟಿದ್ದ. ಏನಾಯ್ತು ಆರಾಧನಾ? ಏನು ಇಲ್ವಲ್ಲ ಅಜ್ಜಿ? ನೀನ್ ಯಾಕೋ ಮೊದ್ಲಿನ ತರ ಇಲ್ಲಮ್ಮ. ಆ ಹುಡುಗ ಹೋದಾಗಿಂದ ಮಂಕಾಗ್ಬಿಟ್ಟಿದ್ಯಾ ನೀನು. ಅವನು ಒಟಾರದಲ್ಲಿ ಇಲ್ಲ ಅಂತ ಒಂದು ಕ್ಷಣ ಮರ್ತೋಗೋದು ಸಹಜ. ಆದ್ರೆ ನಿಮ್ಮನೆಯಿಂದ ಇಲ್ಲಿ ತನಕ ಓಡ್ ಬಂದು ರಾಜರಾಜ ಅಂತ ಕೂಗ್ತಾ ಇದೆಯಲ್ಲ, ಆ ರಾಜು ನಿನ್ನ ಅಷ್ಟ ಆವರಿಸ್ಕೊಂಡಿದ್ದ ಅಂತ ಅರ್ಥ. ಅಯ್ಯೋ, ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ. ಅದು ಯಾಕೋ ಗೊತ್ತಿಲ್ಲ, ಯಾರೋ ಇವೆಂಟ್ ಇದೆ ಅಂತ ಕರೆಯೋದಕ್ಕೆ ಬಂದಿದ್ರು, ಮೈ ಮರೆತು ಕರೆದೆ ಅಷ್ಟೆ. ಬರೀ ಅಷ್ಟೇನಾ? ಅಮ್ಮ, ಅಮ್ಮ, ಏನ್ ರಾಜ ಅಲ್ಲ ನಿಂತ್ಬಿಟ್ರಿ? ಹೊಟ್ಟೆ ಹಸಿತಿಲ್ವಾ? ಕಾಫಿ ಮಾತ್ರ ಸಾಕಾ? ಬನ್ನಿ, ಬಿಸಿ ಬಿಸಿ ದೋಸೆ ಹಾಕೊಡ್ತೀನಿ, ಬನ್ನಿ. ನೀವೇನೋ ನೆನ್ನೆ ಸರಿಯಾಗಿ ಊಟ ಮಾಡಿಲ್ವಂತೆ, ಯಾಕೆ? ಏನಾಯ್ತು? ನನ್ ಜೊತೆಲಿಲ್ಲ ಅಂತ ಬೇಜಾರ? ನಿಮ್ಮಮ್ಮ ನನಗ್ ಬೈತಾ ಇದಾರೆ ಗೊತ್ತಾ ಇಲ್ಲಿ? ನನ್ ಮಗನ್ಗೆ ಅದೇನು ಊಟ ಹಾಕಿದ್ಯಾ ನೀನು? ಸುರ್ಗಿ ಸೋರೆಕಾಯಿ ಆಗ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ಒಳ್ಳೆ ತಿಂಡಿ ಮಾಡಿ ಬಡಿಸ್ತೀನಿ, ಬನ್ನಿ. ಅಯ್ಯೋ ಬನ್ರಿ. ಮತ್ತೆ ಮುನಿಯಮ್ಮ ಕಾಣ್ತಿದ್ದಾರೆ. ಇದು ಕನ್ಸ ನನ್ಸ? ಅಲ್ಲ, ನಮ್ಮನೆಗೆ ಇವ್ರು ಬರೋಕೆ ಹೇಗೆ ಸಾಧ್ಯ? ಯಾಕ್ರಿ ಅಲ್ಲೇ ನೋಡ್ತಾ ನಿಂತಿದ್ದೀರಾ? ಅಲ್ಲೇನ್ ಲಕ್ಷ್ಮಣ್ ರೇಖೆ ಹಾಕಿದ್ಯಾ? ಬನ್ನಿ, ಈಗೇನ್ ಆರತಿ ಮಾಡಿ ಒಳಗಡೆ ಕರೀಲ್ಲ ಹೇಗೆ? ನೀವು? ನಾನೇ. ನೀವು ನಿಜವಾಗ್ಲೂ ಬಂದಿದ್ದೀರಾ? ಬಂದಿದ್ದೀನಲ್ಲ. ಆದ್ರೂ ಏನೋ ನಂಬಕ್ಕೆ ಆಗ್ತಿಲ್ಲ. ಸುಶಾಂತ್, ಏನಾಗಿದೆ? ಅದು ಬಿಸಿ ಇತ್ತು ಕಣೋ. ಅಮ್ಮ ನೀನಾ? ತರ್ಲೆ ನಾನೇ, ಇನ್ಯಾರು? ಯಾಕೋ ಹಿಂಗ್ ಮಾಡ್ತಾ ಇದ್ಯಾ? ರೂಮಿಗೆ ಬಂದು ಕಾಫಿ ಕೊಟ್ರೆ ಮುನಿ ಅಮ್ಮ ಅಂತ, ಇಲ್ಲಿ ನೋಡಿದ್ರೆ ಅಮ್ಮ ನೀನಾ ಅಂತ ಕೇಳ್ತ. ಎಲ್ಲಿದೆ ಗಮನ ನಿಂದು? ಬಿಸಿಯಾಗಿರೋ ಮುಚ್ಚಕೈ ಮುಟ್ಟಿಯಲ್ಲೋ, ಸುಡುತ್ತೆ ತಾನೆ. ಯಾವಾಗ್ಲೂ ಹುಡುಗಿ ಧ್ಯಾನ ಮಾಡ್ತಾ ಇರ್ತೀವ ಹೇಗೆ? ಯಾಕೆ ಎಲ್ಲ ಕಡೆನೂ ಆರಾಧನವ್ರು ಕಾಣ್ತಿದ್ದಾರೆ? ನೋಡು, 6 ತಿಂಗಳಾದ್ಮೇಲೆ ಮನೆಗ್ ಬಂದಿದ್ಯಾ, ಅಪರೂಪಕ್ಕೆ ಅಮ್ಮನ ಕೈಗೆ ಸಿಕ್ಕಿದ್ಯಾ. ಇನ್ನೊಂದ್ಸಲ ಆರಾಧನಾ ಗೀರಾಧನಾ ಅನ್ಕೊಂಡ್ ಜಪ ಮಾಡ್ಕೊಂಡ್ ಕೂತಿದ್ರೆ ಬಡದ್ ಹಾಕ್ಬಿಡ್ತೀನಿ ನೋಡು. ಯಾಕೋ ಬೇಜಾರ್ ಮಾಡ್ಕೊತಾ ಇದ್ಯಾ? ನಾ ತಮಾಷೆ ಮಾಡ್ತಾ ಇದ್ದೆ ಕಣೋ. ನಿಮ್ ಮುನಿಯಮ್ಮ ನಾನು ತುಂಬಾ ಮಿಸ್ ಮಾಡ್ಕೋತಾ ಇದೆಯಾ ಅಲ್ವಾ? ತುಂಬಾ ನೆನ್ಪಾಗ್ತಾ ಇದ್ದಾಳೇನೋ ನಿನ್ ಹುಡುಗಿ? ಮರಿಬೇಕು ಅಂತ ಅನ್ಕೊಂಡಷ್ಟು ಯಾಕೆ ಇಷ್ಟ ಕಾಡ್ತಿದ್ದೀರಾ? ಎಲ್ಲಿ ನೋಡಿದ್ರು ನೀವೇ ಕಾಣ್ತಿದ್ದೀರಾ ಮುನಿಯಮ್ಮ. ಯಾಕ್ರಿ ಮುನಿಯಮ್ಮ? ಏ ಸುಶಾಂತ, ಏನಾಯ್ತು? ಆರಾಧನಾ ನೋಡ್ಬೇಕು ಅನ್ನಿಸ್ತಾ ಇದೆಯಾ? ಅಮ್ಮ, ಅದು ಅಜ್ಜಿ. ಅಲ್ಲ ಕಣೆ, ಬಂದವ್ರಿಗೆ ಏನು ಹೇಳ್ದೆ? ಅಜ್ಜಿ ಮನೆಗೆ ಯಾಕೆ ಕೊಡೋದೆ? ಅಮ್ಮ, ರಾಜ್ ವಟಾರದಲ್ಲಿ ಇಲ್ಲದೆ ಇರೋದು ನನಗೆ ನೆನಪೇ ಇಲ್ಲ. ಇವೆಂಟ್ ಆರ್ಡರ್ ಬಂತು ಅಂತ ಹೇಳೋಣ ಅಂತ ಹೋದೆ. ಆರಾಧನಾ ಬಾ, ಕಾಯ್ತಿದ್ದಾರೆ ಅವರು. ಇಲ್ಲ ಅಮ್ಮ, ರಾಜ್ ಇಲ್ದೆ ನಂಗೆ ಈವೆಂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಡ್ತೀನಿ. ಆರಾಧನಾ, ಏನೇ ಆಗಿದೆ ನಿನ್ಗೆ? ರಾಜ್ ಅವ್ರ ಮನೆಗೆ ಹೋದ, ಇನ್ಮೇಲೆ ಅವನ ಜೀವನ ಅವಂದು. ಅವನ್ ಇಲ್ಲ ಅಂತ ನೀನ್ ಹೀಗೆ ಇರ್ತೀಯಾ? ನಿನ್ ಕೆಲಸ ನೀನ್ ಮಾಡ್ಬೇಕಲ್ವಾ? ಹೌದಮ್ಮ, ಆದ್ರೆ ನನ್ನ ಮನ್ಸು ಯಾಕೋ ಸರಿ ಇಲ್ಲ. ಈ ಈವೆಂಟ್ ಆಗಲ್ಲ.
ಏನಾಯ್ತು? ಏನಿಲ್ಲ. ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ವಾ? ತಲೆ ಸಿಡಿತಾ ಇದೆ ಅಂದ್ರೆ? ತುಂಬ ದಿನ ಆಗಿತ್ತಲ್ಲ ನನ್ನ ರೂಮಲ್ಲಿ ಮಲ್ಕೊಂಡು, ಯಾವುದೋ ಹೊಸ ಜಾಗದಲ್ಲಿ ಮಲಗಿರೋ ಥರ ಅನಿಸ್ತಿತ್ತು. ಓ ಹೌದಾ, ನಾನೇನೋ ನಿನ್ ಮುನಿಯಮ್ಮನ ಧ್ಯಾನದಲ್ಲಿ ಮುಳುಗೋಗಿದ್ಯಾ ನೀನು ಅನ್ಕೊಂಡೆ. ಅಮ್ಮ, ಮಗ ಕಾಫಿ ಕುಡಿದ್ನ ಇಲ್ವಾ ಅಂತ ವಿಚಾರಿಸ್ಕೊಳ್ಳೋದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತೀಯ. ನಂಗೆ ಇನ್ನೊಂದು ಲೋಟ ಕಾಫಿ ಕೊಡು ಪ್ಲೀಸ್. ಕಾಫಿ ತಾನೆ, ಇರು. ತಗೊಳ. ಅಲ್ಲ, ನೀನು ಕಾಫಿ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೆ ಅಲ್ವಾ? ಅದೇನೋ ಕಷಾಯ ಎಲ್ಲ ಮಾಡ್ತಾ ಇದ್ದೆ. ಅಮ್ಮ, ಬೇರೆ ಏನಾದರೂ ಮಾತಾಡು. ಯಾಕೋ ನನ್ನ ಮಗ ಇವತ್ತು ಸಿಡಿ ಸಿಡಿ ಅಂತ ಇದ್ದಾನೆ. ಈ ಕಾಫಿ ಸ್ವಲ್ಪ ಹೀಟು, ತಣ್ಣಗೆ ಜ್ಯೂಸ್ ಏನಾದರೂ ಕೊಡ್ಲಾ? ಆಯ್ತಾಯ್ತು, ಸಾರಿ, ಕಾಫಿನೇ ಕುಡಿ. ಅಪ್ಪ ನಿಜಕ್ಕೂ ಆರಾಧನಾ ಅವ್ರ ಅಪ್ಪನ ಸಾವಿಗೆ ಕಾರಣನ? ಇದ್ರ ಬಗ್ಗೆ ಅಮ್ಮನ ಹತ್ರ ಕೇಳಿ ತಿಳ್ಕೊಳ್ಳ. ಅಪ್ಪ ಈ ವಿಚಾರದಲ್ಲಿ ನಿಜವಾಗ್ಲೂ ತಪ್ಪು ಮಾಡಿದಾರ ಇಲ್ವಾ ಅಂತ ಗೊತ್ತಾಗಲೇಬೇಕು. ಅಮ್ಮಂಗೆ ಗೊತ್ತಿರತ್ತಲ್ವಾ? ಕೇಳಿದ್ರೆ ಹೇಳೇ ಹೇಳ್ತಾಳೆ. ಆದರೆ ಹೆಂಗೆ ಕೇಳೋದು? ಆರಾಧನಾ ನನ್ನ ಹೆಂಡತಿ ಮಗಳು. ಈ ಮದುವೆ ಮುಂಜಿ ಸೀಮಂತ ಇದೆಲ್ಲ ಈವೆಂಟ್ ಮಾಡ್ತಾ ಇದ್ಲು. ಮೊನ್ನೆ ತಾನೇ ಮದುವೆನೇ ನಿಲ್ಲಿಸ್ಬಿಟ್ಲು. ಗೊತ್ತು ಸರ್, ಒಳ್ಳೆ ಕೆಲಸನೇ ಮಾಡಿದ್ದಾರೆ. ವರದಕ್ಷಿಣೆ ಕೇಳಿದ್ರಂತೆ ಆ ಮದುವೆಯಲ್ಲಿ. ಅಂಥ ಮನೆಗೆ ಯಾರು ತಮ್ಮ ಹೆಣ್ಮಕ್ಳನ್ನ ಕೊಡಬಾರ್ದು. ಆರಾಧನಾ ಮೇಡಮ್ ಮದುವೆ ನಿಲ್ಲಿಸಿ ಒಳ್ಳೆ ಕೆಲಸನೇ ಮಾಡಿದ್ರು. ಒಳ್ಳೇದೋ ಕೆಟ್ಟದ್ದೋ ಅಷ್ಟ್ರ ಮೇಲೆ ಯಾವುದೇ ಕಾರ್ಯಕ್ರಮಗಳು ಈವೆಂಟ್ಗಳೇನು ಮಾಡ್ತಾ ಇಲ್ಲ ಅವಳು. ನಿಮ್ಮ ಫಂಕ್ಷನ್ಗೂ ಅವಳು ಬರಲ್ಲ, ತಾವು ಹೊರಡ್ಬೋದು. ಮಗ ಅಲ್ಲ ಸರ್, ಮೇಡಮ್ ಓಕೆ ಅಂತ ಹೇಳಿದ್ರಲ್ಲ. ಅವಳು ಓಕೆ ಅಂತಾಳೆ, ನಾನು ನಾಟ್ ಓಕೆ ಅಂತ ಹೇಳ್ತಾ ಇದ್ದೀನಲ್ವಾ? ದಯವಿಟ್ಟು ಗೆಟ್ ಔಟ್. ರೀ, ಏನೇ ಏನು ಮಾತಾಡ್ಬೇಡ ನೀನು. ಅವಳು ನೋಡ್ಕೊಂಡು ಯಾವನೋ ಮನೆಗೆ ಬರೋದು, ಬರ್ತ್ಡೇ ಫಂಕ್ಷನ್ನು ಮತ್ತೊಂದು ಅನ್ಕೊಂಡು ಆಗ್ಲೂ ರಾತ್ರಿ ಯಾವನ್ ಜೊತೆ ಸುತ್ತೋದು ನನಗಿಷ್ಟ ಆಗಲ್ಲ. ಹೋಗ್ರಿ ಇಲ್ಲಿಂದ. ನಾವು ಬರ್ತೀವಿ. ಅಂದಂಗೆ ಇದನ್ನ ತಗೋ, ನಿನ್ ಮುನಿಯಮ್ಮಂಗ್ ಕೊಡು. ಇದನ್ನ ಕೊಟ್ಬಿಟ್ಟು ಅವಳಿಗೆ ಹೇಳು ಪಲಾವ್ ಸೂಪರ್ ಆಗಿತ್ತು ಅಂತ. ಅವರೇ ಪಲಾವ್ ಮಾಡಿದ್ದು ಅಂತ ನಿನಗೆ ಗೊತ್ತಾಯ್ತು? ನಾನು ನಿನ್ನ ಅಮ್ಮ ಕಣೋ, ನಿನ್ ಮನ್ಸು ನನಗೆ ಗೊತ್ತಾಗಲ್ವಾ? ನಿನ್ ಮುಖ ನೋಡಿದ್ರೆ ನಂಗೆಲ್ಲ ಗೊತ್ತಾಗತ್ತೆ. ನಾನು ಅಷ್ಟೊಂದೆಲ್ಲ ಅಡಿಗೆ ಮಾಡಿದ್ರು ನೀನು ಅದನ್ನ ಬಿಟ್ಟು ಅಷ್ಟೊಂದು ಆಸೆನಲ್ಲಿ ಡಬ್ಬದಲ್ಲಿರೋ ಪಲಾವ್ ತಿಂದು ನಮಗೂ ತಿನ್ಬೇಕು ಅಂತ ಹೇಳ್ದೆ ನೋಡು. ಆಗ್ಲೇ ಗೊತ್ತಾಯ್ತು ಇದನ್ನ ಯಾರು ಮಾಡಿದ್ದಾರೆ ಅಂತ. ಅಂದ್ರೆ ಬರೀ ಮುಖ ನೋಡಿ ಹೇಳ್ತೀಯಾ? ಹಾ, ಮತ್ತೆ ಹಾಗಿದ್ರೆ ನಾನು ಏನೇ ಕೇಳಿದ್ರು ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀಯ ಅಲ್ವಾ? ಗೊತ್ತಿದ್ರೆ ಹೇಳ್ತೀನಪ್ಪ. ಹಾಗಿದ್ರೆ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಹೇಳ್ತೀಯಾ? ಆಯ್ತಪ್ಪ, ಅದೇನಂತ ಕೇಳು, ಹೇಳ್ತೀನಿ. ಅಪ್ಪ ಯಾವಾಗಾದ್ರೂ ತಪ್ಪು ಮಾಡಿದಾರಾ? ನನಗೆ ಯಾಕೆ ಇಷ್ಟು ಬೇಜಾರಾಗ್ತದೆ? ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಯಾವ ಕೆಲಸನೂ ಮಾಡೋದಕ್ಕಾಗ್ತಿಲ್ಲ, ಯಾರ ಜೊತೆನೂ ಮಾತಾಡಬೇಕು ಅನ್ನಿಸ್ತಿಲ್ಲ. ಯಾರಿದ್ರು ರಾಜ್ ಇಲ್ವಲ್ಲ ಅನ್ನೋ ನೋವು. ಬರೀ ನೋವಲ್ಲ, ದೊಡ್ಡ ಕೊರತೆ ಅದು ಅನ್ನಿಸ್ತದೆ. ರಾಜ್ ಇಲ್ದೆ ಇಡೀ ಒಟ್ಟಾರನೇ ಬಿಕ್ಕೋ ಅಂತಿದೆ. ಯಾವಾಗಿಂದ ರಾಜ್ ನನ್ನ ಲೈಫಲ್ಲಿ ಇಷ್ಟು ಇಂಪಾರ್ಟೆನ್ಸ್ ತಗೊಂಡ್ರು? ಅದು ಯಾವಾಗ ನನ್ನನ್ನ ಈ ಥರ ಆವರಿಸ್ಕೊಂಡ್ರು? ಈ ತಳಮಳ ಬರೀ ನಂಗೊಬ್ಳಿಗಾಗ್ತಿದ್ಯಾ ಅಥವಾ ಅಲ್ಲಿ ರಾಜ್ಗೂ ಹೇಗೆ ಆಗ್ತಿದ್ಯಾ? ಇಷ್ಟು ದಿನ ಜೊತೆಲಿದ್ರು ಆಗಿಲ್ದೇ ಇರೋ ಒಂದು ವಿಚಿತ್ರ ಫೀಲಿಂಗ್ ಈಗ ಅವರು ದೂರ ಹೋದ್ಮೇಲೆ ಯಾಕೆ ಆಗ್ತಿದೆ? ಮುರುಗೇಶ್ ಅವರೇ, ನಂಗೆ ಗೊತ್ತು ಸಿಸ್ಟರ್, ನೀವು ನನ್ನ ಹತ್ರ ಹೇಳ್ಕೊಳ್ಳದೆ ಇದ್ರು ರಾಜನ್ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಲ್ವಾ? ವಟಾರದಲ್ಲಿ ಪ್ರತಿಯೊಬ್ಬರು ಅವನನ್ನು ಇಷ್ಟು ಮಿಸ್ ಮಾಡ್ಕೋತಾ ಇರ್ಬೇಕಾದ್ರೆ ನಿಮಗೆ ಅವನಿಲ್ಲ ಅನ್ನೋ ನೋವು ಕಾಡದೇ ಇರುತ್ತಾ? ಬರೀ ನಾನು ಮಾತ್ರ ರಾಜ್ ಜೊತೆ ಕ್ಲೋಸ್ ಆಗಿದ್ನ ಮುರುಗೇಶ್ ಅವರೇ? ಅವರು ನನ್ನ ಜೊತೆ ಕ್ಲೋಸ್ ಆಗಿದ್ರು, ಆದರೆ ಮಿಸ್ ಮಾಡ್ಕೋತಿರೋದು ನಾನು ಮಾತ್ರ. ಅವ್ರು ನೋಡಿ ಮನೆಗೆ ಹೋದ್ಮೇಲೆ ಒಂದು ಫೋನು ಮಾಡಿಲ್ಲ. ಓ, ಅದಕ್ಕೆ ಬೇಜಾರ ನಿಮಗೆ?
ಅವನೇ ಫೋನ್ ಮಾಡಲಿ ಅಂತ ಯಾಕೆ ಆಯ್ತೀರಾ? ನೀವೇ ಫೋನ್ ಮಾಡಿಬಿಡಿ. ನಿನ್ನೆ ಆಗಿರೋ ಮರ್ಯಾದೆನೇ ಸಾಕು, ನಾನು ಅವ್ರಿಗೆ ಫೋನ್ ಮಾಡಲ್ಲ. ಸಿಸ್ಟರ್, ಅದು ಏನು ಗೊತ್ತಾ? ಪ್ಲೀಸ್ ನೀವೇನು ಮಾತಾಡಬೇಡಿ. ನನ್ನ ಸಮಾಧಾನಕ್ಕೆ ನೀವು ರಾಜ್ಗೆ ಸ್ಪೆಷಲು ಅದು ಇದು ಅಂತ ನೀವೇನೇನೋ ರೈಲ್ ಬಿಡಬೇಡಿ. ನಾನು ಅವ್ರಿಗೆ ಸುಮ್ಮನೆ ಒಬ್ಳು ಫ್ರೆಂಡ್ ಆಗಿದ್ದೆ. ಇನ್ನು ಮುಂದೆ ಅದು ಏನೂ ಅಲ್ಲ ಅನ್ಸುತ್ತೆ. ನನ್ನ ಸ್ಪೇಸಲ್ಲಿ ನಾನು ಇರ್ತೀನಿ ಅಷ್ಟೆ. ಸಿಸ್ಟರ್, ನಾನೊಂದು ಮಾತು ಹೇಳ, ಹೇಳಿದರೆ ನೀವು ಅರ್ಥ ಮಾಡ್ಕೋತೀರಾ ಅಂತ ನಂಬಿದ್ದೀನಿ. ಏನದು? ನಮ್ಮ ಮನಸ್ಸಲ್ಲಿ ಇರೋದನ್ನು ಇದ್ದಾಗೆ ಹೇಳ್ಬಿಡ್ಬೇಕು. ಎಲ್ಲರ ಹತ್ರ ಆಗಲಿಲ್ಲ ಅಂದರೂ ನಮ್ಮ ಮನಸ್ಸಿಗೆ ಹತ್ರ ಆದವ್ರ ಹತ್ರ ನಮ್ಮ ಮನಸ್ಸನ್ನು ತೆರೆದಿಡ್ಬೇಕು. ಯಾಕಂದರೆ ಕೆಲವೊಂದನ್ನು ಮುಚ್ಚಿಡೋದ್ರಿಂದ ಒಳ್ಳೇದಾಗುತ್ತೆ, ಇನ್ನು ಕೆಲವೊಂದನ್ನು ಮುಚ್ಚಿಡೋದ್ರಿಂದ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಉಳಿದಿದ್ದನ್ನು ನೀವೇ ಯೋಚನೆ ಮಾಡಿ. ಯಾಕೆ ಸುಶಾಂತ್ ಆ ಥರ ಕೇಳ್ತಾ ಇದೆಯಾ? ನೀನು ಹೇಳಮ್ಮ ಉತ್ತರನ. ಅಲ್ಲ ಸುಶಾಂತ್, ನಿಮ್ಮ ಅಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ವೇನೋ? ಆದರೆ ಅಮ್ಮ, ನನಗಿಂತ ಹೆಚ್ಚಾಗಿ ನಿನಗೆ ಗೊತ್ತಲ್ವಾ? ನೋಡು ಸುಶಾಂತ್, ನಿಮ್ಮ ಅಪ್ಪನ ಹೆಸರಲ್ಲಿ ಮಾತ್ರ ಧರ್ಮ ಇಲ್ಲ. ಅವ್ರು ಮಾಡೋ ಕೆಲಸ, ಮಾಡೋ ಆಲೋಚನೆ, ಪ್ರತಿ ವಿಷಯನೂ ಧರ್ಮದಿಂದಾನೇ ಇರುತ್ತೆ ಕಣೋ. ಅವ್ರು ಯಾವತ್ತೂ ಯಾವ ತಪ್ಪನ್ನು ಮಾಡಿದವರಲ್ಲ. ನೋಡು ಸುಶಾಂತ್, ನೀನು ಯಾಕೆ ಈ ಥರ ಕೇಳ್ತಾ ಇದೀಯಾ ನನಗಂತೂ ಗೊತ್ತಿಲ್ಲ. ಬಹುಶಃ ನಿಮ್ಮಪ್ಪ ನಿನ್ನ ಮನೆಯಿಂದ ಆಚೆ ಹಾಕಿದ್ದಕ್ಕೆ ನೀನು ಈ ಥರ ಕೇಳ್ತಾ ಇರ್ಬೋದು. ಆದರೆ ಅದಕ್ಕೂ ಕಾರಣ ಇದೆ ಅಲ್ವೇನೋ? ತನ್ನ ಮಗ ಒಳ್ಳೆ ರೀತಿಯಿಂದ ಬದುಕಲಿ ಅನ್ನೋದು. ಸುಶಾಂತ್, ನಿಮ್ಮ ಅಪ್ಪನ ತಪ್ಪಾಗಿ ತಿಳ್ಕೊಬೇಡ ಕಣೋ. ಅಮ್ಮಂಗೆ ಹಾಗಿದ್ರೆ ಅಪ್ಪನ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ರೆ ಅಮ್ಮ ಹೇಳಿರೋರು. ಅಂದರೆ ನಾನು ಈ ವಿಷಯನ ಅಮ್ಮನ ಹತ್ರ ಕೇಳ್ಕೊಳ್ಳೋದು ಯೂಸ್ ಇಲ್ಲ. ಮೇ ಬಿ ಅಪ್ಪ ಎಲ್ಲರ ಹತ್ರ ಈ ವಿಷಯ ಮುಚ್ಚಿಟ್ಟಿರ್ಬೋದು. ಸುಶಾಂತ್, ಏನಾಯ್ತಪ್ಪ? ಯಾಕೆ ಸುಮ್ಮನಾದೆ? ಅಮ್ಮ, ಅದು ಸುಶಾಂತ್, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೀನು ಇಲ್ಲಿದ್ಯಾ? ನಾನು ನಿನ್ನ ಹುಡ್ಕೊಂಡು ರೂಮ್ಗೆ ಹೋಗಿದ್ದೆ. ನನಗೆ ಬಿಟ್ಟು ತಿಂಡಿನೂ ತಿಂದ ನೀನು? ದಿಶಾ, ಅವನೇನೋ ತಿಂಡಿ ತಿಂದಿಲ್ಲಮ್ಮ. ನೀವಿಬ್ರು ಕುತ್ಕೊಳ್ಳಿ, ನಾನೇ ಬಡಿಸ್ತೀನಿ. ಓಕೆ ಸುಶಾಂತ್, ಕಮ್ ಆನ್.